ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ವತಿಯಿಂದ ತಾಲೂಕು ಯುವ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆಯ ಸಭೆಯನ್ನು ಆಯೋಜಿಸಲಾಗಿತ್ತು. ಆಯ್ಕೆಯಾದ ನೂತನ ಪದಾಧಿಕಾರಿಗಳಿಗೆ ನೇಮಕ ಪತ್ರವನ್ನು ತಾಲೂಕು ಅಧ್ಯಕ್ಷ ಶಿವಕುಮಾರ್ ವಿತರಣೆ ಮಾಡಿದ್ದಾರೆ. ದಲಿತ ಸಂರಕ್ಷಣಾ ವೇದಿಕೆಯ ನೂತನ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ಎಲ್ಎ ಶಿವಕುಮಾರ್, ಹರೀಶ್, ಅಜಯ್ ಕುಮಾರ್, ಹನುಮಂತಪ್ಪ, ಕಾರ್ಯದರ್ಶಿಗಳಾಗಿ ವೆಂಕಟೇಶ್, ಹನುಮಂತಪ್ಪ, ಅಭಿಷೇಕ್, ಶ್ರೀನಿವಾಸ್, ಖಜಾಂಚಿಯಾಗಿ ನರಸಿಂಹಮೂರ್ತಿ, ಸಂಚಾಲಕರಾಗಿ ವಿನೋದ್ ಅವರುಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಮಯದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ತಾಲೂಕಿನಲ್ಲಿ ದಲಿತರ ಪರ ಧ್ವನಿ ಎತ್ತಬೇಕು, ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು, ಸಂಘಟನೆಯ ಹೆಸರು ಕೆಡಿಸುವಂತಹ ಕೆಲಸ ಮಾಡದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ಎಂದರು. ಈ ಸಮಯದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ನಗರ ಘಟಕದ ಅಧ್ಯಕ್ಷ ವೆಂಕಟೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೋಹನ್, ಒಬಿಸಿ ಘಟಕದ ಅಧ್ಯಕ್ಷ ಬಾಬಾಜನ್, ಅಲ್ಲಾಬಕಶ್, ಪದಾಧಿಕಾರಿಗಳಾದ ನಾರಾಯಣಪ್ಪ, ಕೃಷ್ಣಪ್ಪ, ರಾಮಾಂಜನಪ್ಪ, ಈರಪ್ಪ ಸೇರಿದಂತೆ ಹಲವರು ಇದ್ದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ವತಿಯಿಂದ ತಾಲೂಕು ಯುವ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆ ನಡೆಯಿತು. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ದಲಿತ ಸಂರಕ್ಷಣಾ ವೇದಿಕೆ ರಾಜ್ಯ ಘಟಕದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ವಿ. ವಿಜಯ್ ಕುಮಾರ್ ಮತ್ತು ಯುವ ಘಟಕದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವೈ ಶಂಕರ್ ಅವರ ನೇತೃತ್ವದಲ್ಲಿ ದಲಿತ ಸಂರಕ್ಷಣಾ ವೇದಿಕೆ ರಾಜ್ಯದಾದ್ಯಂತ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಕುಂದುಕೊರತೆಗಳು, ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಒಂದು ವಿಚಾರ. ಹಾಗೆಯೇ ಗುಡಿಬಂಡೆ ತಾಲೂಕಿನಲ್ಲೂ ಕೂಡ ಸುಮಾರು 2 ದಶಕಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರುವಂಥ ಒಂದು ವಿಚಾರ. ಹಾಗಾಗಿ ಇಂದು ನಮ್ಮ ದಲಿತ ಸಂರಕ್ಷಣಾ ವೇದಿಕೆಯ ವತಿಯಿಂದ ಗುಡಿಬಂಡೆ ತಾಲೂಕಿನ ಯುವ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಕರೆಂದು ಅವಾರ್ಡನ್ನು ಪಡೆದಿರ್ತಕ್ಕಂಥ ಚೊಕ್ಕಳ್ಳಿ ಶಾಲೆ ಯಲಕಲ್ರಾಳಲ್ಲಿ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಗುಡಿಬಂಡೆ ತಾಲೂಕಿನ ಶ್ರೀನಿವಾಸರವರಿಗೆ ನಮ್ಮ ಜಿಲ್ಲೆಯ ಉತ್ತಮ ಶಿಕ್ಷಕರಾಗಿ ಅವಾರ್ಡ್ ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ವಿಚಾರ. ಯಾಕೆ ಅಂತಂದರೆ ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವನು ಎಲ್ಲ ವ್ಯಕ್ತಿಗಳಿಗೂ ಮೂಲ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಉತ್ತಮ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಹಿರಿಯರು ಹೇಳಿದಾಗೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅನ್ನೋ ಒಂದು ನಾಣ್ಣುಡಿಯಂತೆ ಶಿಕ್ಷಕರಿಗೆ ಒಂದು ಉತ್ತಮವಾದಂಥ ಒಂದು ಸ್ಥಾನಮಾನ ಈ ಒಂದು ಸಮಾಜದಲ್ಲಿದೆ. ಅದರಲ್ಲೂ ಇಷ್ಟೆಲ್ಲ ಶಿಕ್ಷಕರಿದ್ದಾಗ ಅವರಿಗೆ ಉತ್ತಮ ಶಿಕ್ಷಕರು ಅಂತ ಹೇಳ್ಬಿಟ್ಟು ಅವಾರ್ಡ್ ಬರೋದಕ್ಕೆ ಅಂತಂದರೆ ಅವರ ಒಂದು ಪರಿಶ್ರಮ ಮತ್ತು ಅವರ ಒಂದು ಎಫರ್ಟು ಎಷ್ಟಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಅಂಥವರನ್ನು ಗುರುತಿಸಿ ನಮ್ಮ ಒಂದು ಸಂಘಟನೆಯ ವತಿಯಿಂದ ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀನಿವಾಸ್ ವಿ ಮತ್ತು ರಮೇಶ್ ಸಿ ಇಬ್ಬರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆಯೇ ಹನುಮಂತರಾಜು, ಹರೀಶ್ ಎಸ್.ಎಂ. ಮತ್ತು ಪ್ರಸಾದ್ ಮತ್ತು ಅಜಯ್ ಕುಮಾರ್ ಜಿ ಇವರನ್ನು ತಾಲೂಕು ಉಪಾಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ ವೆಂಕಟೇಶ್ ಟಿ ಕಾರ್ಯದರ್ಶಿ ಯುವ ಘಟಕ, ನರಸಿಂಹಮೂರ್ತಿ ಎಸ್.ಎನ್. ಖಜಾಂಚಿಯಾಗಿ ಮತ್ತು ವಿನೋದ್ ಎಚ್.ಎನ್. ಸಂಚಾಲಕರಾಗಿ, ಹೀಗೆ ವಿವಿಧ ರೀತಿಯ ಯುವಕರನ್ನು ನಮ್ಮ ಒಂದು ಸಂಘಟನೆಗೆ ಆಯ್ಕೆ ಮಾಡಿಕೊಂಡಿದ್ದು, ನಮ್ಮಂತೆಯೇ ನಮ್ಮ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ವೈ ಶಂಕರ್ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಆದೇಶದಂತೆ
ನಾವು ಕೂಡ ಈ ಒಂದು ಸಂಘಟನಾ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಯುವ ಘಟಕವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗ್ತೀವಿ, ಅವರ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಈ ಒಂದು ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ತಾಲೂಕು ಪ್ರಧಾನದರ್ಶಿಯಾಗಿ ನಾನು ಮೋಹನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ನಮ್ಮ ವಿಜಯ್ ಕುಮಾರ್ ಅವರಿಗೆ ನಗರ ಘಟಕ ಅಧ್ಯಕ್ಷರನ್ನು ಮಾಡಿದ್ದೀವಿ. ನಾವು ಯಾವ ಥರ ಸಂಘಟನೆ ಯಾವುದೇ ಒಂದು ಜನರಿಂದ ತಪ್ಪಾಗಿ ಮಾಡ್ದಿರ ಅವರು ಅದೇ ಕರೆಕ್ಟಾಗಿ ನಿಯತ್ತಾಗಿ ಮಾಡ್ಕೊಂಡು ಹೋಗಲಿ ಅಂತ ನಾವು ಅವ್ರಿಗೆ ಶುಭಾಶಯಗಳು ಹೇಳ್ತೇವೆ. ಕೃಷ್ಣಪ್ಪ ಅಂತ, ದಲಿತ ಸಂರಕ್ಷಣೆ ತಾಲೂಕು ನಾನು ಪ್ರಧಾನ ಕಾರ್ಯವಾಗಿ ನಾನು ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಇವತ್ತಿನ ನಮ್ಮ ಯುವತ ಘಟಕದ ನಮ್ಮ ವಿಜಯ್ ಕುಮಾರ್ ಅವರು ನಮಗೆ ನಾವು ಯಾವ ಥರ ಬಳಸ್ಕೊಂಡು ಬಂದಿದ್ದೇವೋ ಆ ಥರ ಹೋರಾಟಗಳು ಮಾಡ್ಕೊಂಡು ಬಂದು ಆ ಥರ ನಮಗೆ ಎಲ್ಲ ಜನರ ಒಟ್ಟುಗೂಡೆ ಜನಗಳಿಗೆ ಎಲ್ಲ ನ್ಯಾಯ ರೀತಿಯಾಗಿ ಹೋಗಬೇಕು, ಅನ್ಯಾಯವಾಗಿ ಹೋಗಬಾರ್ದು. ನಾವು ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆನೇ ನಾವು ಮಾತನಾಡಬೇಕು. ಅದಕ್ಕೋಸ್ಕರ ನಮ್ಮ ನಮ್ಮ ವಿಜಯ್ ಕುಮಾರ್ ಅವ್ರಿಗೆ ಹೇಳ್ತಾ ನಾನು ಈ 1-2 ಮಾತು ಮಾತನಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದೆ. ಎಲ್ಲರಿಗೂ ಧನ್ಯವಾದಗಳು.